ಗುಬ್ಬಿ 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 ಹೆಂಗೈತೆ ಗುಬ್ಬಿ? ಸೂಪರು. ಆಯ್ತು ಅವನು ಕಾಫಿ ಆಯ್ತಾನು. ಈ ಪುಟಾಣಿ ಬಂದು ನಮ್ಮ ಮಾಮನ ಮಗಳು ಅಂದರೆ ಮುದ್ದು ತಂಗಿ. ನಮ್ಮ ಅಜ್ಜಿನ ಸ್ವಲ್ಪ ದಿನ ನಮ್ಮ ಮನೇಲಿರಲಿ ಅಂತ ಕರ್ಕೊಂಡು ಬಂದೆ. ಹಾಗೆ ಬರಬೇಕಿದ್ರೆ ಈ ಪುಟಾಣಿನೂ ಕರ್ಕೊಂಡು ಬಂದೆ. ಬಿಕಾಸ್ ಸ್ವಲ್ಪ ದಿನ ಇವಳ ಜೊತೆನೂ ಇರ್ಬೋದು, ಆಟಾಡಿಸ್ಬೋದು ಅಂತ. ಗುಬ್ಬಿ ಮರಿ ಏನು ಮಾಡ್ತಾ ಇದ್ದೀರಿ? ತಿಂತಾ ಇದ್ದೀರಾ? ಬೇಡ, ಸಾಕು ಸಾಕು ಸಾಕು, ಬೇಡ ಬೇಡ ಬೇಡ, ಒಂದು ಸ್ವಲ್ಪ ಬೇಕಾ? ಇಲ್ಲಿ ಪಪ್ಪಿ ಕೊಡು, ಇಲ್ಲಿ ಈ ಕಡೆ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತಾರೆ ಇವತ್ತು ಏನು ಬ್ಲಾಗ್ ಅಂತ. ಇವತ್ತು ಹೇಗೆಲ್ಲ ನನ್ನ ಪುಟಾಣಿ ಜೊತೆ ಡೇ ಸ್ಪೆಂಡ್ ಮಾಡ್ತೀನಿ ಅಂತ ಒಂದು ಬ್ಲಾಗ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟಿಗೆ ಅವಳಿಗೆ ಹಾಲು ಕೊಡೋಣ ಅಂತ ಹಾಲು ಕಾಯಿಸ್ತಾ ಇದ್ದೆ. ಅದ್ರ ನಡುವೆ ಅವಳನ್ನ ಸಂಭಾಳಿಸೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಮ್ಯಾನೇಜ್ ಮಾಡ್ತಾ ಮಾಡ್ತಿದ್ದೆ. ಹಾಯ್ ಹಾಯ್, ನಾನು ಫ್ರಿಜ್ಜಲ್ಲಿ ಇದು ಮಾಡಿ ಇಟ್ಬಿಡೋಣ. ಹೀಗೆ ಸಂಭಾಳಿಸ್ತಾ ಇದ್ದೆ. ಸಕ್ಕರೆ ತಿಂತ ಬಾಯಿಗೆಲ್ಲ ಮಾಡ್ಕೊಂಡು ಬಿಟ್ಟಿದ್ಲು. ಯೂಶಲ್ ಆಗಿ ಅವಳು ಅಮ್ಮನ ಜೊತೆ ಹೋಗ್ತಾಳೆ, ಬಟ್ ನಾನಿದ್ದೀನಿ ಅಂತ ಅಂದರೆ ಅಕ್ಕ ಅಂತಲೇ ಆಗಿರುತ್ತೆ. ಚಂದೋಕ ಎತ್ಕೋ ಅಂತ ಇರ್ತಾಳೆ. ಸೊ ಇಲ್ಲ ಎತ್ಕೊಂಡೇ ಕೆಲಸ ಮಾಡಬೇಕು, ಇಲ್ಲಾಂದರೆ ನನ್ನ ಪಕ್ಕ ಶೆಲ್ಫ್ ಮೇಲೆ ಕೂರಿಸಿ ಕೆಲಸ ಮಾಡ್ತಿರ್ಬೇಕಾಗಿರುತ್ತೆ. ಹಾಗೆ ಅವಳ ನಾನು ಮ್ಯಾನೇಜ್ ಮಾಡ್ತಿರ್ತಿದ್ದೆ. ಮುಟ್ಬಾರ್ದು ಗುಬ್ಬು, ಬೇಡ ಬೇಡ ಬೇಡ. ಸುಟ್ಟ ಗುಬ್ಬಿ 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 ಗುಬ್ಬಿ, ಬಾ ಹಾಲು ಕುಡಿದ ಬಾ. ವಾವ್ ವಾವ್, ಚೆನ್ನಾಗಿತ್ತಾ? ಸ್ವಲ್ಪ ಬೇಕಾ ಗುಬ್ಬಿ? ಮಲ್ಗೈತೆ. ಇಲ್ಲಿ ಅವ್ವ ಎಲ್ಲ ಅಂತ ಕೇಳ್ತಿದ್ದಾಳೆ. ಅಂದರೆ ನಮ್ಮ ಅಜ್ಜಿನ ನಾನು ಆವಾಗಲೇ ಹೇಳಿದಾಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾವು ಅವ್ವ ಅಂತಲೇ ಕರೆಯೋದು. ಸೊ ಇವಳು ಕೂಡ ಇಲ್ಲಿ ಹಾಗೆ ಕರೀತಿದ್ದಾಳೆ. ಅಯ್ಯೋ ಬಟ್ಟೆಗೆಲ್ಲ ಮಾಡ್ಕೊಂಡ ಅಲ್ಲ, ಹೊಸ ಬಟ್ಟೆ ಈಗ ತಾನೇ ಕಿತ್ಕಣಮ್ಮ. ಈಗ ಹಾಕಿರೋ ಬಟ್ಟೆ ಹೊಸ ಬಟ್ಟೆ ಅಲ್ಲು. ಬಟ್ಟೆ ಬೇಡ, ನೀನು ಬಟ್ಟೆ ಚೇಂಜ್ ಮಾಡಲ್ವಾ? ಚೀ ನೋಡ್ಲಿ ಗಲೀಜಾಗಿ ಗುಬ್ಬಿ, ಚೀ ತೊಳೆದ ಅದು ಬೇಕಾ? ಬೇಡ ಅಮ್ಮ ಮಾಡೋದಿಲ್ಲ. ಗುಬ್ಬು ಬಾ ಗುಬ್ಬು ಬಾ ಗುಬ್ಬು. ಅತ್ತೆ ನಾವು ಅಂಗಡಿಗೆ ಹೋಗ್ತಾ ಇದೀವೇನೋ, ಅತ್ತೆ ಅಂಗಡಿ ಈಗೇನೋ ಬಟ್ಟೆ ಹಾಕೋಬಿಡ್ತೀವಿ. ಅಮ್ಮ ಆಮ್ಲೆಟ್ ಮಾಡಿದ್ರು ಅವಳಿಗೋಸ್ಕರ. ಸೊ ಅವಳಿಗಂತೂ ತುಂಬಾ ಇಷ್ಟ. ಇಲ್ಲಿ ಅವಳು ತಿಂತಿದ್ದಾಳೆ, ನೋಡ್ಬೋದು. ಹೆಂಗೈತೆ ಗುಬ್ಬಿ? ಸೂಪರು. ತೋರ್ಸು ತೋರ್ಸು. ಸೂಪರ್ ಸೂಪರ್ ಕೆಲವೊಂದು ಕೆಲಸ ಮಾಡಬೇಕು ಅಂದಾಗ ಅಸಹ್ಯ ಯಾರು ಮಾಡ್ತಾರೆ ಅಂತ ಅನಿಸ್ತಿರುತ್ತೆ. ಬಟ್ ನಮಗೆ ಮೆಚುರಿಟಿ ಬರ್ತಾ ಕೆಲವೊಂದು ಸಲ ಮುಗ್ಧತೆ, ಆ ಪ್ರೀತಿ ನೋಡಿದ ತಕ್ಷಣ ಅದು ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಮತ್ತು ಆ ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಮಾಡಬೇಕು ಅನಿಸ್ತಿರುತ್ತೆ. ನಿಮ್ಮ ಮನೆಗೆ ಹೋಗಲ್ವಾ? ಇಲ್ಲೇ ಇರ್ತೀಯಾ? ಇಲ್ಲ, ಅತ್ತೆ ಮನೆ ಇರ್ತೀನಿ. ಮನೆಗೆ ಕೊಡೋದ ಆಟಾಡೋದ? ಹಾ, ಕಿವಿ ತೋರ್ಸೋದಲ್ಲ, ಕಿವಿನ ಅಮ್ಮ ಹೋಯ್ತಾಳೆ.
ಇಲ್ಲಿ ಗುಬ್ಬಿ ಅವ್ರ ಅಮ್ಮ ವಿಡಿಯೋ ಕಾಲ್ ಮಾಡಿದ್ದಾರೆ. ಸೊ ಮಾತಾಡ್ತಾ ಫುಲ್ ಆಚೆಗೆ ಹೋಗ್ಬಿಟ್ಟು ಅವಳಿಗೆ ಆಚೆಲಿ ಇರೋದು ಆಟ ಆಡೋದು ಅಂದರೆ ತುಂಬ ಇಷ್ಟ. ಒಳಗಡೆ ಕರ್ಕೊಂಡು ಹೋಗೋಣ ಬಾ ಮಲ್ಕೋಣ ಅಂದರೆ ಆಗಲ್ಲ, ಹೊರಗಡೆನೇ ಇರಬೇಕು ಆ ಥರ ಅವಳದು. ಬಿಕಾಸ್ ಯೂಶಲ್ ಆಗಿ ಅವ್ರ ಊರಲ್ಲಿ ಅವಳು ಹೊರಗಡೆ ಒಳಗಡೆ ಎಲ್ಲ ಥರ ಆಟ ಆಡ್ತಿದ್ದಾಳೆ. ಬಟ್ ಇಲ್ಲಿ ನಾವು ಹೊರಗಡೆ ಕಳ್ಸೋಕ್ಕಾಗಲ್ಲ, ಹಾಗಾಗಿ ಈಗ ಮಾಡ್ತಿದ್ದಾಳೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಅವ್ರ ಅಮ್ಮಂಗೆ ಯಾವ ಥರ ಹೇಳ್ತಾಳೆ ಇಲ್ಲೇ ಇರ್ತೀನಿ ಅಂತ. ಏನು ಕೇಳ್ತಾ ಇಲ್ಲ. ಅಮ್ಮ ಆಟ ಆಡ್ತಾ ಇದೀನಿ ನಾನು. ಆಯ್ತು ಅವನು. ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಎಲ್ಲರೂ ಕೂಡ ಅವಳ ಜೊತೆ ಮಾತಾಡಬೇಕು ಅಂತ ಕಾಲ್ ಮಾಡ್ತಾನೆ ಇರ್ತಿದ್ರು. ಕಾಫಿ ಆಯ್ತಾನು. ಹೌದು ಅನ್ನು. ಏನು ಮಾಡ್ತಿದ್ದೀರಿ? ಊಟ ಆಯ್ತಾ? ಹೌದು ಅನ್ನು. ನೀವು ಬನ್ನಿ ಅನ್ನು. ಬನ್ನಿ. ನೀವು ಬನ್ನಿ ಅನ್ನು. ಹ್ಞೂ ಕುಡ್ದೆ. ಕುಡ್ದೇನು ಅಕ್ಕ ಚಂದು. ಹೌದು ಅನ್ನು. ಹೌದು ಅನ್ನು. ಹಿಡ್ಕೊ. ಹೌದು ಅನ್ನು. ಹೌದು. ಹಿಡಿಯಕ್ಕಾಯ್ತಾ ಇಲ್ಲ ಅಂದರೆ ಆಟ ಆಡ್ತಾಳೆ ಖುಷಿಯಾಗಿ. ಗುಬ್ಬಿ ಮತ್ತು ಅಜ್ಜಿ ಮನೇಲಿರೋದ್ರಿಂದ ಫಿಶ್ ತಂದಿದ್ರು. ಸೊ ಫಿಶ್ ಏನೇನು ಬೇಕು ಅಡುಗೆ ಮಾಡೋದಕ್ಕೆ ಅಮ್ಮಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿ ಇವಾಗಷ್ಟೇ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ತಾಯಿದ್ರು. ನೋಡ್ಬೋದು ಎಷ್ಟು ಕ್ಯೂಟಾಗಿ ಊಟ ಮಾಡ್ತಿದ್ದಾಳೆ ಅಂತ. ಫಿಶಲ್ಲಿ ಮುಳ್ಳೆಲ್ಲ ಜಾಸ್ತಿ ಇರುತ್ತೆ ಅಂತ ಅಮ್ಮನೇ ತಿನ್ನಿಸ್ತಿದ್ದಾರೆ. ಕೆಲವೊಂದು ಸಲ ಅವಳು ಯಾರು ಫೇವರ್ ಆಗಿಬಿಡ್ತಾರೆ ಅವಳ ಕಡೆ ಹೋಗ್ಬಿಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನಿದ್ರೆ ಅವಳಿಗೆ ತುಂಬಾ ಖುಷಿ ಪಡ್ತಿರ್ತಾಳೆ ನಮ್ಮ ಮನೇಲಿದ್ದಾಗಲಂತೂ. ಹೀಗೆ ನಂದೊಂದು ನೋಟ್ಬುಕ್ ಕೊಟ್ಬಿಟ್ಟು ಬರಿ ಅಂತ ಕೊಟ್ಟಿದ್ದೆ. ಅವಳಿಗೊಂದು ಏನಾದರೂ ಇಂಟ್ರೆಸ್ಟ್ ಬರುತ್ತೆ ಅದರಲ್ಲಿ ಅಂತ. ನೋಡಿದ್ರಲ್ಲ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು. ನಾನು ಯಾವ ಥರ ಒಂದು 2 ಇಯರ್ ಕಿಡ್ ಸ್ಮಾಲ್ ಬೇಬಿ ಜೊತೆ ಹೇಗೆ ನನ್ನ ಡೇ ಸ್ಪೆಂಡ್ ಮಾಡಿದೆ ಅಂತ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸಿ ಯು ಸೂನ್. ಬಾಯ್.